ಇನ್ನೇನು ಬಂದ್ವಿ ಅದೇ ಮನೆಗೆ ಬೇಕಾದವ ಒಂದಿಷ್ಟು ಪಾತ್ರೆ ಸಾಮಾನುಗಳ ತಗೊಂಬತ್ತೀವಮ್ಮ. ನಾನು ಪ್ರೀತಿ ಲಿಕ್ಕಿ ಎಲ್ಲರೂ ಹೋಗಿ ತಗೊಂಬತ್ತೀವಿ. ಅಣ್ಣ ಸುಮ್ಮನಿರು, ಯಾ ಪಾತ್ರೆ ಸಾಮಾನುಗಳು ಬೇಡ, ಯಾತು ಬೇಡ, ನಮ್ಮ ಮನೆಯಾಗೇನೆ ಮಸ್ತಾಗಿದ್ದಾವೆ. ಅವನ್ನೇನೆ ಕೊಡ್ತೀನಿ, ಸದ್ಯಕ್ಕೆ ಮಾಡ್ಕೊಂಡು ಬರ್ತಾನೆ. ಆಮೇಲೆ ಹೋಗ್ತಾ 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 ತಕೊಂಡ್ರೆ ಆತು, ಬೇಕಾಗಿರೋದ. ಸುಮ್ಕಿರು, ಅವಳ ಪಾತ್ರೆ ಸಾಮಾನು ಬೇಡ, ಅವಳ ಸವಾಸನೂ ಬೇಡ. ನೀವು ಅಲ್ಲಿ ಕಾಲಿಕ್ಕೆ ಬೇಡ ಏನ. ಎಲ್ಲರೂ ಹೋಗ್ಲಿಲ್ಲ ಅಂದ್ರೆ ಗೊತ್ತಾಗೋದು, ಎಲ್ಲರೂ ಬಿಸಕೊಂಡಿದ್ರೆ ಅವಳಿಗೆ ಗೊತ್ತಾಗೋದು. ಈಗೇನು ನಮ್ಮ ಅಮ್ಮ ಐತೆ ನಾನು ಇರ್ತೀನಿ ಅಂತಾಳೆ. ಅಮ್ಮ ಯೋಸ್ತೀನಿ ಇರ್ತಾಳೆ. ಅವಳು ಇವತ್ತೇನೋ ಮಗನ್ ಗುದ್ದಾಡ್ಕೊಂಬಂದಾಳೆ. 1 ದಿನ ಇದ್ದಾಳೆ, 2 ದಿನ ಇದ್ದಾಳು, ಬೇಡ ತಿಂಗಳಿದ್ದಾಳು, ಬೇಡ 3 ತಿಂಗಳಿದ್ದಾಳು, ವರ್ಷಿದ್ದಾಳು. ಆಮೇಲೆ ಅಮ್ಮಯ್ಯ ಬಿಟ್ಟು ಹೋಗೋದೇ ಇಲ್ವೇ? ಅದಕ್ಕೆ ಹೇಳಿ ಬಂದಿದ್ದೀನಿ, ಪಾತ್ರೆ ಸಾಮಾನು ತಗೊಂಡವೆಲ್ಲ ನನ್ನ ಪಾತ್ರೆ ಸಾಮಾನು ತಗೊಂಡೋಗ್ಬಿಡ್ರಿ ಅಂತ ಹೇಳಿ ಕೈಯಾಗಲವೆಲ್ಲ ಕಿತ್ಕೊಂತು. ಅದಕ್ಕೆ ನಾನಂತೂ ಬರಲ್ವಿ, ನೀನೇ ಇರೋದೇನಿ ನೋಡು, ಬೇಕಿದ್ರೆ ಜೊತೆಗೆ ಇರೋದಾದರೆ ಇರು, ಇಲ್ಲ ನನ್ನ ಮಕ್ಳನ್ನ ಬಿಟ್ಟಂತ ನಾನು ಇರೋಕ್ಕಾಗಲ್ಲ. ನಾನು ವಿನೋದಂಗೆ ಮಾತು ಕೊಟ್ಟಿದ್ದೀನಿ, ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ನನ್ನ ಮಕ್ಳನ್ನ ನಾನು ಕೈ ಬಿಡೋದಿಲ್ಲ. ನಾನು ಯಾರನ್ನೇ ಮದುವೆ ಆದ್ರೂ ನಾನು ಕೈ ಬಿಡೋದಿಲ್ಲ ಅಂತ ನಾನು ವಿನೋದಂಗೆ ಮಾತು ಕೊಟ್ಟಿದ್ದೀನಿ. ನಾನು ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ದೆ. ಅದಕ್ಕೆ ಬಂದ್ವಲ್ಲ ಬಿಡಮ್ಮ, ಸುದ್ದಿ ಯಾಕೆ ನಮ್ಮ ಪಾಡಿಗೆ ನಾವಿದ್ರೆ ಯಾವುದು ಇರಲ್ಲ. ಅದೇ ನಾನು ಹೋಗಿ 1-2 ಕುಕ್ಕರ್ಗಳು, ತಟ್ಟೆ, ಲೋಟ ಅದನ್ನೆಲ್ಲ ತಗೊಂಬರೋಣ ಅಂತ ಇದ್ದೆ ಕಣಮ್ಮ. ಎರಡು ಗೃಹ ಪ್ರವೇಶದ ಬಂದವನ ಮನೆ ಮಸ್ತಾಗಿದಾವ ಅವನೇ. ತೆಟ್ಗಳು ಇದಾವೆ ನೋಡಿದ್ಯಲ್ಲ, ಅಲ್ಲಿ ಮ್ಯಾಕೆಲ್ಲ ತೆಗ್ದಿಕ್ತಾವ, ಕಟ್ಟಿಕ್ಕಿದ್ವಿ. ಅವನ್ನೇ ತಗೊಂಬ. ಒಂದು 1 ಡಜನ್ ತಟ್ಟೆ ಇದ್ದಾವೆ, 1 ಡಜನ್ ತಟ್ಟೆ, ನೀರು ಕುಡಿಯೋ ಲೋಟ, ಟೀ ಕುಡಿಯೋ ಲೋಟ ಎಲ್ಲ ಇದ್ದಾವೆ. ಕುಕ್ಕರ್ ಬೇಕಾದ್ರೆ 2 ಇದ್ದಾವೆ, 3 ಲೀಟ್ರದೊಂದು. ನಿಮಗೆಲ್ಲ ಅನ್ನ ಮಾಡೋಕೆ 5 ಲೀಟ್ರದೊಂದು ಇಲ್ಲಿ ಯಾರು ತಗೊಂಡು ಬಂದು ತಗೊಂಡು ತಾಕ ಇಲ್ಲ ಅಂದ್ರೆ ಯಾವಾಗ ಅಂಗಡಿಗೆ ತಗೊಂಬರ್ರಿ. ಇನ್ನು ತಟ್ಟೆ ಲೋಟ ಅಂತವೆಲ್ಲ ತರಕೋಬೇಡ. ಬ್ರೇಸನ್ಗಳು ಅಂತೂ ಮಸ್ತಾಗ ಇದ್ದಾವೆ, ಬಾಕ್ಸ್ಗಳು ಇದ್ದಾವೆ ನಮ್ಮ ಮನೆಯಾಗೇನೆ ಬಂದಿರೋವು. ತರ್ಮಂತಿ ಏನು ಬೇಡ. ಇವಾಗ 2 ದಿನ ಒಂದಿಸ್ಕೆ ಮತ್ತಕನ. ಇವಾಗ ಗ್ಯಾಸ್ ಇನ್ನೇ ನಮ್ಮ ಮನೆಯಾಗ ಒಂದು ಸ್ಟವ್ ಐತಿ, ಸಿಲಿಂಡ್ರು ನಮ್ಮ ಮನೆಯಾಗೆ ಐತಿ. ಎಲ್ಲ ತಗೊಂಬಂದು ಮಾಡ್ಕೊಂಡ್ರಿ. ಅವಳು ಏನು ಎಲ್ಲ ಹೊಂದಿಸ್ಕೊಂಡು ಮಾಡ್ಕೊಂಡು ಉಂಬಕ್ಕಾಗಲ್ಲ, ನನ್ನ ತಕ್ಕ ಬಂದೇ ಬರ್ತಾರೆ, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅನ್ಕೊಂಡವಳು ಅವಳು. ಅವಳೇನ ತಿಳ್ಕೊಂಡವಳಿ. ಒಬ್ಬರು ಮನೆ ಬಾಕ್ಲಕ್ಕೆ ಯಾರು ಇವತ್ತು ತರ್ಕೊಂಡೋಗಲ್ಲ. ಪಾತ್ರೆ ಸಾಮಾನೇನು ತರೋದೇನು ದೊಡ್ಡದಲ್ಲ. ಈ ಹೋದ್ರೂ ಪಾತ್ರೆ ಸಾಮಾನು ತರ್ಬೋದು. ಅವಳೇನೋ ತಿಳ್ಕೊಬಿಟ್ಟವಳಿ. ಅದೇನೋ ಅವಳು ಯಾರೋ ಅಜ್ಜಿ ನನ್ನ ಕೋಳಿ ಕೂಗಿದ್ರೇ ಬೆಳಗಾಗುತ್ತೆ ಅಂತ ಹೇಳಿ ಕೋಳಿ ತಗೊಂಡು ಊರು ಹೋಗಿದ್ಲಂತೆ. ಆಗ ಹಂಗ ತಿಳ್ಕತೆ. ನನ್ನ ಪಾತ್ರೆ ಸಾಮಾನುಗಳೆಲ್ಲ ಇದ್ರೇನೆ ಇವರು ಮಾಡ್ಕೊಂಡು ತಿಂಬೋದು ಅಮ್ಮಂಗಾಗೈತಿ ಅವಳಿಗೆ ಸುಗುಣಂಗೆ. ಬಿಡು, 2,000 ರೂಪಾಯಿ ಬಾಡಿಗೆ ಆದರೂ ಆಗಲೇಳು, ಸ್ವಲ್ಪ ದೊಡ್ಡದಾಗೈತೆ ಅಂತ ಹೇಳಿ ಜಾಸ್ತಿ ಬಾಡಿಗೆ ತಗೊಂತಾರೆ. ಏನು ಮಾಡೋಕ್ಕಾಗುತ್ತೆ, ನಾನು ಅಣ್ಣಯ್ಯ ಅಪ್ಪ ಇಬ್ಬರು 3 ದುಡಿತೀವಿ, ಹೆಂಗತ್ತ ಕಟ್ಕೊಂಡು ಹೋಗ್ತೀವಿ ಏನೋ ಒಂದು ಮಾಡ್ಕೊಂಡು. ಏನು ಅವತ್ತಿಗೆ ತಮ್ಮ ಮಾತು ಕೇಳ್ಕೊಂಡಾರ ನನ್ನ ಮನೆ ಅಂತ. ನಮಗಂತೂ ಕೇಳಿ 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 ಕಿವಿ ತೂತು ಬಿದ್ದಿದ್ವು ನಮ್ಮ ಅತ್ತಿಗೆ ಹತ್ರ, ನನ್ನ ಮನೆ ಅಂತ ಕೇಳಿ. ಬಂದ್ರೇನಪ್ಪ ಧರಣಿ, ಆಲೆ ಇಲ್ಲಿಗೆ ಬಂದರೆ ಇವತ್ತು ದಿನ ಚೆನ್ನಾಗೈತಿ ಅಂತ ಹೇಳಿ ಬಂದರು. ಪಾತ್ರೆ ಸಾಮಾನುಗಳು ಮಸ್ತಾಗಿದ್ದಾವೆ, ಬಿಡು 1-2 ತಗೊಂಡೋಗ. ನಮ್ಮ ತವಳು ಪ್ರೀತಿ ತಗೊಂಡು ಇಕ್ಕೊಂಡವಳೆ. ನನ್ನ ಕಡೆ ತಗೋಬೇಡ ಅಂತೇಳಿ ಗಲಾಟೆ ಮಾಡಿದ್ವಿ. ಅದಕ್ಕೆ ನಾನೇ ಬಾರಿ ನಿನ್ನ ಅಂತ ಹೇಳಲ್ಲಿ ಬಿಸಾಕಿ ಬರೀ ಸುಮ್ಮನೆ ಹೋಗೋಣ ಅಂತ ಕರ್ಕೊಂಬಂದು. ನಮ್ಮ ಮನೆಗೆ ಇದಾವಾಗ ಗೃಹ ಪ್ರವೇಶ ಬಂದವು ಎಷ್ಟೊಂದು ಇದ್ದಾವೆ. ಈಗೇನು ಪಾತ್ರೆ ಸಾಮಾನು ತಮ್ಮದೇನು ದೊಡ್ಡದೇ ನಮ್ಮ ಹಾಗೆ ಹಂಗಾಡೋದ್ಲು. ಅದಕ್ಕೆ ಇಲ್ಲಿ ಕರ್ಕೊಂಬಂದ್ಬಿಟ್ಟು ಬರೀ ತಕೊಂಬನ, ಆಮೇಲೆ ಏನು ಪಾತ್ರೆ ಸಾಮಾನೇನು ತಮ್ಮದೇನು ದೊಡ್ಡದಲ್ಲ ಅಂತ. ಅದಕ್ಕೆ ಒಳ್ಳೆ ದಿನ ಅಲ್ಲ, ಎಲ್ಲ ತೊಳೆದಿದ್ರು, ಎಲ್ಲ ದೀಪ ಹಚ್ಚಿ ಪೂಜೆ ಮಾಡಿರು. ಅದಕ್ಕೆ ನಮ್ಮ ಮನೆಗೆ ಒಂದು ಗ್ಯಾಸ್ ಐತಿ, ಬೈನಾಗ ಹಾಲು ಉಕ್ಸೋದು. ಬೈನಾಗ ಹಾಲು ಉಕ್ಸಿ ಯಾರನ್ನ 4-5 ಜನನ ಕರೆದು ಅರಿಶಿನ ಕುಂಕುಮ ಕೊಡೋದು. ಹೆಣ್ಮಕ್ಳು ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಇನ್ಮೇಲಿಂದ ಇಲ್ಲೇ ಮಾಡ್ಕೊಂಡು ಉಣ್ತಾರೆ. ನನ್ನ ಮನೆ ಅಯ್ಯಪ್ಪ. ಅದಕ್ಕೆ ಒಬ್ಬಳು ಹೆಂಗಿರ್ತಾಳೆ ನೋಡೋಣ ಅದಲ್ಲಿ. ಇವಣ್ಣೇನು ಸರಿ ಸಿಟ್ಟಾಕ್ತು. ನಾನು ಬರೋಲ್ಲ ಕಣೆ, ನನ್ನ ಮಕ್ಳನ್ನ ಬಿಟ್ಟಿರಲ್ಲ, ನೀನು ಹೋಗ್ಕೊಡ್ದು ನಿನ್ನ ಮಕ್ಳ ಜೊತೆಗೆ, ನನ್ನ ಜೊತೆ ಇರ್ಬೇಕು ನೀನು. ಯಾಕಂದ್ರೆ ದುಡ್ಡು ತಂದು ಕೊಡ್ಬೇಕಲ್ಲ, ಅದಕ್ಕೇನೆ ದುಡ್ಡು ತಂದು ಕೊಟ್ಟರೆ ನಾನು ಇಕ್ಕೆಂಬ್ತೀನಿ ಎಂಬಂಗಾಳು. ಅದಕ್ಕೆ ಮತ್ತೆ ನನ್ನ ಮಗಳಿಗೆ ಮಾಡೋದು ಗೊತ್ತೈತೆ ಅಂತ ಇವಣ್ಣಯ್ಯ. ಅಯ್ಯೋ ಪಾತ್ರೆ ಸಾಮಾನು ಅಂತ ನಮ್ಮ ಮನೆಯಾಗೆ ಕಟ್ ಮ್ಯಾಕ್ ಎಸ್ತಾ ಇದ್ದು ನಾನು. ಮಸ್ತಾಗಿದೆ ಪಾತ್ರೆ ಸಾಮಾನು. ನಾನು 1-2 ಕೊಟ್ಟು ಮಾಡ್ಕೊಂಡು ಉಂಡ್ರಮ್. ಏನು ತೋರಕ್ಕೆ ಹೋಗ್ಬೇಡ ನಿನ್ನ ಪಾತ್ರೆ ಸಾಮಾನು. ಇಲ್ಲಡ ನಮ್ಮ ಮನೆಯಾಗೂ 2 ಜೊತೆ ಕುಕ್ಕರ್ಗಳು ಇದ್ದಾವೆ. ತಟ್ಟೆಗಳು, ಲೋಟಗಳು, ಬ್ರೇಸನ್ ಅಂತೂ ಬಿಡತ್ತ ಮಸ್ತಾಗಿದೆ ಬ್ರೇಸನ್ಗಳು. ತಟ್ಟೆ, ಲೋಟ, ಅಯ್ಯೋ ಪಾತ್ರೆಗಳು ಮಸ್ತಾಗಿದ್ದಾವೆ. ಬೇಕಾದ್ರೆ ನಾನು 1-2 ತಂದು ಕೊಡ್ತೀನಿ, ನಿಮ್ಮ ಅಮ್ಮ 1-2 ತಂದು ಕೊಡ್ತಾಳೆ. ಸುಮ್ಮನೆ ಮಚ್ಚಕಟ್ಟ ಮಾಡ್ಕೊಂಡು ಉಣ್ಕೊಂಡಿರಮ್ಮ. ದುಡ್ಕೊಂಡು ಅವಳಾಗಿ ಅವಳು ಬರ್ಬೇಕು ನಿಮ್ಮ ತಗ ಸುತ್ತಾರ್ಕೊಂಡು. ನೋಡು, ಯೋಚನೆ ಮಾಡೋಕೆ ಹೋಗ್ಬೇಡ್ರಿ ನೀವು ಪ್ರೀತಿ. ಸುಮ್ಮನೆ ಅಚ್ಚುಕಟ್ಟಾಗಿರೋದು ಕಲ್ಕಾಡ್ರಿ ಅವರು. ಒಂದಿಟ್ಟು ದೊಡ್ಡ ಮನೆ, ಒಂದಿಟ್ಟು ಬಾಡಿಗೆ ಸ್ಯಾನಿ ಇವರು. ಆದರೂ ಅಲ್ಲಿ ಏನು 3 ದುಡಿತೀರಿ, 2,000 ರೂಪಾಯಿ ಬಾಡಿಗೆ ಕಟ್ತಾ ಏನು ಕಟ್ಕೊಂಡು ಜೂಮ್ ಅಮ್ಮಂಗೆ ಅವಳಿಗೆ ಕಣ್ಣೆದ್ರಿಗೆ ನೀವು ಹೆಂಗಿರ್ಬೇಕಂದ್ರೆ ಅವಳೆಟ್ಟು ಕವಳೆ ಸುತ್ತಾರ್ಕೊಂಡು ಬರ್ಬೇಕು ನಿಮ್ಮ ಮನೆ ಬಾಗಿಲಿಗೆ, ಹಂಗಿರ್ಬೇಕು. ಅದಕ್ಕೆ ಕಣ್ ಲಕ್ಷ್ಮಿ ನಾನು ನಮ್ಮಮ್ಮ ಏನು ಬೇಡ ಪಾತ್ರೆ ಸಾಮಾನು ಏನು ಬೇಡ ಬಾ ಅಂತ ಅದಕ್ಕೆ ಬಿಟ್ಟಾರೆ ಬಂದು. ಎಷ್ಟು ಒಳ್ಳೆ ಮತ್ತೆ ಓದಾಗಿಂದನೂ ಬಾ ಸುಗುಣತೆ ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರೋಣ, ನೀವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿದ್ದಂಗೆ ಒಂದೇ ಮನೆಯಾಗೇನೆ, ಸುಮ್ಮನೆ ಯಾಕೆ ಬೇರೆ ಹೋಗೋದು ಅಂತಂದೆ. ಏನು ಬೇಡ ನೀವೆಲ್ಲರೂ ಜೊತೆಗಿದ್ರೆ ನನಗೆ ಒಟ್ಟು ತಲೆನೋವು ಗೊತ್ತೇ. ನಿಮಗೆ ಜವಾಬ್ದಾರಿ ಎಂಬುದು ಬರಬೇಕಂದ್ರೆ ನೀವು ಬೇರೆ ಮಾಡ್ಕೊಂಡು ತಿನ್ನಬೇಕು ಅಂತ ಹೆಂಗೆ ಮಾತಾಡ್ತು.
ತಲೆ ಕೆಡಿಸ್ಕೊಬಿಡ್ರಿ, ಅದಕ್ಕೆ ಬಿಟ್ಟಾಕ್ಬಿಡ್ರಿ. ಊಟಕ್ಕೂ ಕರಿಬೇಡ್ರಿ, ಪಾಠಕ್ಕೂ ಕರಿಬೇಡ್ರಿ ಅವ್ರನ್ನ, ಏನಕ್ಕೂ ಇಲ್ಲ ಅವ್ರನ್ನು. ಅವ್ರೇನು ಇನ್ಮೇಲಿಂದ ಅವ್ರನ್ನ ಮುಂದೋದ್ರೂ ಮಾತಾಡಿಸ್ಬಾರ್ದು. ಏನೋ ಬೇಕಾದರೆ ಒಂದು ನಾಯಿಗೆ ಹಾಕ್ರಿ ತಗೊಂಡೋಗಿ, ಒಂದು ನಾಯಿ ನಿಯತ್ತಿಂದ ಇರುತ್ತೆ. ಆದರೆ ಅವರು ಅಷ್ಟು ನಿಯತ್ತಿಲ್ಲ. ನಮ್ಮ ಚಿಕ್ಕಮ್ಮನಿಗೆ ಎಷ್ಟು ನಾವು ಚೆನ್ನಾಗಿರಬೇಕು ಅಂತೇಳಿ ಎಷ್ಟೆಷ್ಟೋ ಪ್ರಯತ್ನ ಪಟ್ರು ಅವ್ರಿಗೆ ನಿಯತ್ತು ಅನ್ನೋದೇ ಇಲ್ಲ. ನಾವು ಎಷ್ಟು ದುಡ್ಡು ತಂದು ಕೊಟ್ರು ಎಷ್ಟೇನು ಮಾಡಿದ್ರು ಅಷ್ಟೇ. ನೀವಿಬ್ರು ಬಟ್ ಹೆಂಗಿರ್ಬೇಕು ಅಂದರೆ ಅಣ್ಣ ಇಲ್ಲೋಡಿಲಿ ಇವ್ರಿಗೆ ಬುದ್ಧಿ ಹೇಳು. ನೀವಿಬ್ರು ಚೆನ್ನಾಗಿದ್ದು ನೀವು ಜಾಗ ತಗೊಂಡು ಒಂದು ಮನೆ ಕಟ್ರಿ. ಗಳೇ ಪ್ರೀತಿ, ನಿಮ್ಮ ಅಮ್ಮ ಏನಂಗೇನೆ ಅವಳು ಅಂತಂದವಳಲ್ಲ, ನಾನು ಹೆಂಗೆ ಸಾಧನೆ ಮಾಡಿದ್ನ ನೀನು ಹಂಗೆ ಸಾಧನೆ ಮಾಡಬೇಕು. ನಿಮ್ಮ ಅಮ್ಮ ಏನಂಗೇನೆ ಅವಳು ಅವ್ರ ಅಮ್ಮ ಏನಂಗೇನೆ ಅಂತ ಅಂದವಳಲ್ಲ, ನಾನು ಇಲ್ಲೋಡು ನಾನು ಹಳೆ ಮನೆ ಇದ್ದಿದ್ದು ಕೇಳಿವಿ ಅಂತ ಮನೆ ಕಟ್ಟಿದ್ದೀನಿ. ಇವತ್ತೆಲ್ಲ ನನ್ನ ಎಷ್ಟು ಕೊಂಡಾಡ್ತಾರೆ ಊರಾಗೆ, ಡಿಂಪಮ್ಮ ಎಂಥ ಮನೆ ಕಟ್ತು ಅಂತಾರೆ. ಆಗ ಹಂಗೆ ಅವ್ರ ಅಮ್ಮ ಏನಂಗೇನೆ ಅವಳು ಅಂತ ಆ ಮಾತು ಅಂದವಳಲ್ಲ, ನೀನು ನನ್ನಂಗೆನೆ ನೀನು ಸಾಧಿಸಿ ತೋರಿಸ್ಬೇಕು. ಈ ಮಾತು ಮಾತ್ರ ನಿನ್ನ ಮನಸ್ಸಲ್ಲಿ ಚೆನ್ನಾಗೇ ನೆನ್ಪಿಟ್ಕ. ಆ ಒಂದಿರವೆಲ್ಲ ಮನಸ್ನಾಗ ಇಕ್ಕೇಬೇಕು, ಒಂದಿರವೆಲ್ಲ ಮನಸ್ನಾಗ ಚುಚ್ಚುತ್ತಾ ಇದ್ರೇನೆ ನಮಗೂ ಮಾಡಬೇಕು ಅನ್ನೋ ಛಲ ಬರೋದು. ಅದಕ್ಕೇನೆ ಆ ಒಂದಿರವು ಆಡಿರೋವೆಲ್ಲ ಮನಸ್ನಾಗ ಇಟ್ಕೋಬೇಕು. ಏನೋ ಸೋರ್ಸ ಆದ್ರೂ ಮರಿಬೇಡ ಪ್ರೀತಿ. ಅವಳು ಹಂಗಂದವಳಲ್ಲ, ನೀನು ಅದು ಸಾಧನೆ ಮಾಡೋವರೆಗೂ ನೀನು ಮಾತಾಡಬೇಡ. ಅಷ್ಟೇ. ಒಬ್ರೊಂದರ್ಗೂ ಆಡೋರ್ಗು ಛಲವಾಗಿ ಬಾಳಿ ತೋರಿಸ್ಬೇಕು ಅಷ್ಟೇ. ನೀವು ಅಷ್ಟೇ ಕಣ್ರಪ್ಪ, ಬುದ್ಧಿವಂತರಾಗಿ ಇಬ್ಬರಳು ಹಿಂಗಂದವಳಲ್ಲ ನಿಮ್ಮ ಚಿಕ್ಕಮ್ಮ, ಅವಳ ಕಣ್ಣೆದ್ರಿಗೇನೆ ನೀವು ಚೆನ್ನಾಗಿ ಮನೆ ಕಟ್ಟಿ ಸಾಧಿಸಿ ತೋರಿಸ್ಬೇಕು. ಬೇರೆ ಹೋಗ್ರಿ, ಬೇರೆ ಮಾಡ್ಕೊಂಡು ತಿಂದ್ರಿ ಅಂತ ಹೇಳವಳಲ್ಲ, ಬೇರೆ ಇದ್ರೂ ಹೆಂಗೆ ಮಾಡಿರಪ್ಪ ಅನ್ಬೇಕು. ಅಲ್ಲ ಪಾತ್ರೆ ಸಾಮಾನು ಎಲ್ಲ ಒಂದೆರಡು ತಗೊಂಡೋಗ್ತಿ ಅಂತ ತೆಗ್ದಿಕ್ಕೊಂಡವಳಿ. ನಾನು ತಗೊಂಡೋಗ್ಕಣೆ, ನಿಮ್ಮ ಅಮ್ಮನ ಮನೆಯಿಂದ ತಂದಿದ್ದೇನೆ ನೀನು ಅಂತ ಹೇಳಿ ಕೈಯೊಳಗೆ ಕಿತ್ಕೊಂತಾಳಲ್ಲ. ನನ್ನವಿವು ನೀನು ಹೆಂಗೆ ತಗೊಂಡೆ ಅಂತಾಳೆ. ಬಿಡಕತ್ತ ಟೆನ್ಷನ್ ತಗೊಬೇಡಿ ಪಕ್ಕ, ಸುಮ್ಕಿರು. ಬುದ್ಧಿ ನೋಡ್ಕೊಂಡ್ಮೇಲೆ ಜಾಸ್ತಿ ಟೆನ್ಷನ್ ತಾಮಕ್ಕೆ ಹೋಗ್ಬೇಡ. ನಾವು ಆಲೇನೆ ಯಾವಾಗಿಂದನೂ ನಮ್ಮ ಚಿಕ್ಕಮ್ಮನ ಬುದ್ಧಿ ಏನು ಅಂತ ಗೊತ್ತಾ. ಅದಕ್ಕೇ ನಾವು ಸಣ್ಣ ಹುಡುಗರಿಂದನೂ ಒಂದೇ ಮನೆಗೆ ಇದ್ಕೊಂಡು ಅನುಭವಿಸಿದೀವ. ನಮ್ಮ ಚಿಕ್ಕಮ್ಮ ನಮಗೆ ಏನೇನೆಲ್ಲ ತೊಂದರೆ ಕೊಟ್ಟೈತೆ ಅಂತ ಗೊತ್ತಾಯ್ತಾ. ಅದಕ್ಕೇ ನಾವು ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಪ್ರೀತಿ ಹೊಸ್ದಾಗಿ ಬಂದಿರೋದ್ರಿಂದನ ಅವಳು ತಲೆ ಕೆಡಿಸ್ಕೊಂತಾ ಇದ್ದಾಳೆ ಅಷ್ಟೇ ಡಿಂಪಕ್ಕ. ಇವಾಗ ಅವಳನ್ನು ಏನೋ ಒಳ್ಳೆ ಮಾತಲ್ಲಿ ಕರೆದ್ಲು, ಭಾರತೆ ಊಟ ಮಾಡು ಅಂತ ಹೇಳಿ. ಆದರೂ ನಮ್ಮ ಚಿಕ್ಕಮ್ಮಗೆ ಯೋಗ್ಯತೆ ಇಲ್ಲ ಊಟ ಮಾಡೋ ಅಂಥದ್ದು. ಎಲ್ಲ ನಾವು ಹಬ್ಬದಡ್ಗೆ ಮಾಡಿದ್ದೀವಿ, ಬನ್ನಿ ಊಟ ಮಾಡಿರಿ ಅಂತ ಅಲ್ಲೇ ಕೂತ್ಕೊಂಡಿದ್ದಾರೆ ಅಂತ ಕರೆದ ಮೇಲೆ ಬಂದು ತಿನ್ನಬೇಕಾ? ನಾನು ತಿನ್ನಲ್ಲ ಅಂತ ಜಂಬ ಮಾಡಿದ್ರೆ ಇನ್ಯಾರೇನು ಮಾಡೋಕ್ಕಾಗುತ್ತೆ? ಯಾರು ಬಲವಂತ ಮಾಡೋಕ್ಕೆ ಹೋಗಲ್ಲ. ಬಿಡಪ್ಪ ಅಂತ ಯಾಕೆ ಬಂದಿದ್ದೀವಿ, ನಮ್ಮ ಪಾಡಿಗೆ ನಾವು ಮನೆ ಬಾಡ್ಕೊಂಡು 2,000 ರೂಪಾಯಿ ಬಾಡಿಗೆ, ನೀನು ದುಡಿ ನಾನು ಹೋಗ್ತೀನಿ. ಹಿಂಗೆ ಯಾವಾಗ ಕೆಲಸಕ್ಕೆ ನಾನು ಸಿಕ್ಕದಾಗ ಏನೇನು ಕೆಲಸ ಸಿಗ್ತೈತೆ ಅದಕ್ಕೆಲ್ಲ ಹೋಗ್ತಾ ಇರ್ತೀನಿ. ನನಗೇನು ಆರ್ಡ್ರ್ಗಳು ಸಿಕ್ತಂಗೆ ಮೋನಪ್ಪ ಇಂಥ ತಕ್ಕ ಹೋಗು ಅಂತ ಹೇಳಿ ಹೇಳ್ತೈತೆ ರಾಜು, ನಾನು ಹೋಗ್ತೀನಿ. ಅವ್ನು ಮೋನು ಕೆಲಸದಿಂದ ತೆಗೆದ್ರು ಇವಾಗಿನೇನು ಎಲ್ಲ ನಂದೇನೆ. ಎಲ್ಲ ನಾನೇ ಕೆಲಸ ಮಾಡಿಸೋದು ಅಷ್ಟೇ ನೋಡಿ, ನನಗೆ ಅಷ್ಟೇ ಇರೋದು. ನೀವು ಬೇರೆ ಬಂದಿದ್ಕೂ ನೋಡಪ್ಪ ಹೆಂಗಾದ್ರಪ್ಪ ಅನ್ನೋದೊಂದು ಬರಬೇಕು ಜನಗಳ ಬಾಯಲ್ಲಿ, ಆ ಥರ ಇರಬೇಕು ನೀವು. ಅಷ್ಟೇ ನನಗಿರೋದು. ನೋಡಿ ಪ್ರೀತಿ, ನೀನು ಬುದ್ಧಿವಂತಲಾಗಿ ಈಗಳಪ್ಪ ಹಿಂಗಾರಮ್ಮ ಕೊಟ್ಟು ಮದುವೆ ಮಾಡಿದ್ಕೂ ಹಿಂಗೆ ಆಯ್ತಪ್ಪ ಅಂತ ಹೇಳಿ ನನಗೂ ಒಂದೊಳ್ಳೆ ಹೆಸರು ತರಬೇಕು, ನಿಮ್ಮ ಮಾವನಿಗೂ ಒಂದೊಳ್ಳೆ ಹೆಸರು ತರಬೇಕು, ಕಟ್ಕೊಂಡು ಅಣ್ಣಂಗೂ ಒಂದೊಳ್ಳೆ ಹೆಸರು ತರಬೇಕು, ಮದುವೆ ಮಾಡಿಸಿದ್ದಂತ ಒಪ್ಪಿ ಮದುವೆ ಮಾಡಿಸಿದಂಥ ಲಸ್ಮಕಾಯ ಎಲ್ಲರಿಗೂ ಒಂದೊಳ್ಳೆ ಹೆಸರು ತರಬೇಕು ನೀನು. ಆವಾಗಲೇ ಅದು ಸರಿಯಾಗೋದು. ಅವಳಿಗೆ ಏನಾನ ಆಡ್ಕೊಂಬಕ್ಕೆ ನೀನು ಸದ್ರ ಆಯ್ದೆ ಅಂದರೆ ಅಷ್ಟೇ, ನಾವು ಯಪ್ಪ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಸರಿ ಆಯ್ತು ಬಿಡಮ್ಮ, ನನ್ನ ಮನಸ್ಸಲ್ಲಿ ಐತಲ್ಲ, ಅವ್ರೊಂದಿರೋದು ಆಡಿರೋದೆಲ್ಲ ನನ್ನ ಮನಸ್ಸಿನಲ್ಲಿ ಐತಲ್ಲ. ಇನ್ಮೇಲೆ ನಾನು ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ಬಿಡು, ನೀನು ಟೆನ್ಷನ್ ತಗೋಬೇಡ. ಅದು ನಾನು ಮನೆಯಾಗಿ ಇಟ್ಕೊಂಡು ನಾನು ಕೆಲಸ ಮಾಡ್ತೀನಿ. ಏನು ಯಾರು ಮಾಡಿರಬಾರ್ದು ಅಂತ ಕೆಲಸ ಮಾಡಿ ನಾನು ಚೆನ್ನಾಗಿ ಒಳ್ಳೆ ಬಿಸ್ನೆಸ್ ಆಗೋಂಥದ್ದು ಏನಾದರೂ ಒಂದು ಮಾಡ್ತೀನಿ, ಸುಮ್ಮನಿರಮ್ಮ. ಹಂಗೆ ಮನಸ್ಸಲ್ಲಿ ಛಲ ಬರಬೇಕು, ನಾವು ಮಾಡಬೇಕು, ನಾವು ನಾಳೆಂಗೆ ಇರಬೇಕು ಅನ್ನೋದೊಂದು ಛಲ ಬರ್ಬೇಕು ಕಣಮ್ಮ. ಮನಸ್ಸಿದ್ರೆ ಮಾರ್ಗ, ಮನಸ್ಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಮನಸ್ಸಲ್ಲಿ ಛಲ ಇರಬೇಕು, ಮಾಡ್ತೀವಿ ಅನ್ನೋ ಮನಸ್ಸಿರಬೇಕು ಮುಂಚಾಗಿ. ಮಕ ಮಾತ್ರ ಇಳೆ ಬಿಡಬೇಡ, ಬರಬಾರದು ಬರಲೇಳು, ಮಕ ಮಾತ್ರ ಇಳೆ ಬಿಡಬಾರ್ದು ಯಾವತ್ತೂ. ಧೈರ್ಯ ಮುಖ್ಯ, ಧೈರ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಸರಿ ಆಯ್ತಾ ಲಕ್ಷ್ಮಿ ಆಂಟಿ, ನೀವು ಇಷ್ಟು ಹೇಳ್ತಾ ಇದ್ದೀರ ಅಂದಮೇಲೆ ನಾನು ಧೈರ್ಯ ತಗೊಂಡು ಇನ್ಮೇಲೆ ನಾವೆಲ್ಲ ಚೆನ್ನಾಗಿರ್ತೀವಿ ಬಿಡು. ಇವಾಗ ಏನು ಮನೆ ಬಿಟ್ಟು ಬಂದಿದ್ದೀವಲ್ಲ, ಮನೇನೂ ಚೆನ್ನಾಗೈತೆ. 2,000 ರೂಪಾಯಿ ಬಾಡಿಗೆ ಆದರೂ ಆಗಲಿ. ನಮ್ಮ ಪ್ರೀತಿಗೆ ಹೇಳ್ತಾ ಇದ್ದೀನಿ, ಅವಳು ಏನಂದ್ಲು, ಅವ್ರ ಅಮ್ಮನಂಗೆ ಅವಳು ಒಳ್ಳೆಯವಳಲ್ಲ ಅಂದ್ಲು. ಒಳ್ಳೆಯವಳಲ್ಲ ಅಂದಿದ್ದಕ್ಕಿಂತ ಅವ್ರ ಅಮ್ಮನಂಗೆ ಅವಳು ಮಾಡಿದ್ಲಪ್ಪ ಮಗಳು ಅನ್ನೋದೊಂದು ಹೆಸರು ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನನ್ನ ಮನೆ ಹೆಂಗಿತ್ತು, ನಾವು ಹೆಂಗಿದ್ವಿ ಅಂತ ಯೋಚನೆ ಮಾಡಬೇಕು. ನಾವು ಬಂದಿರೋ ದಾರಿ ನಾವು ಯೋಚನೆ ಮಾಡಬೇಕು. ಇವಾಗ ನಾನು ಚೆನ್ನಾಗಿದ್ದೀನಿ ಅಂತ ದೊಡ್ಡದಾಗಿ ಕುಚ್ಕೊಳ್ತಾ ಇಲ್ಲ, ಆದರೆ ಅವಳು ಹಂಗೆ ಅಂದ್ಲಲ್ಲ, ಅವಳು ಮುಂದೆ ಹಂಗೆ ಮಾಡಿ ತೋರಿಸ್ಬೇಕು. ಅವ್ರ ಅಮ್ಮನಂಗೆ ಅವಳು ಅಂದಲ್ಲ, ಅವ್ರಮ್ಮ ಹೆಂಗೆ ಮಾಡಿದ್ಲ ಹಂಗೆ ಇವಳು ಒಂದು ಜಾಗ ತಗೊಂಡು ನನ್ನ ಮಗಳನ್ನೂ ಒಂದು ಮನೆ ಕಟ್ಟಿ ಇವರು ಎಲ್ಲ ಚೆನ್ನಾಗಿದ್ದರೆ ಆವಾಗ ಹಸು ಗುಣನ್ಗೆ ಆವಾಗೊಂದು ಏನೋ ಮನಸ್ಸಲ್ಲಿ ಬರುತ್ತೆ. ನಾವೊಬ್ರು ನನ್ನಬಾರ್ದು ಆಡಬಾರ್ದು, ನೋಡಪ್ಪ ಹೆಂಗಿರುತ್ತೆ, ಮರಕ್ಕಿನ ಮರ ದೊಡ್ಡವಿರ್ತವೆ, ನೋಡಪ್ಪ ನಾನು ಯಾಕಾದ್ರೂ ಬಿಟ್ಟು ಬಂದಂತ ಅವಳೇ ಪಶ್ಚಾತ್ತಾಪ ಪಡಬೇಕು, ಆ ಸುಗುಣ ಆಗ ಮಾಡಬೇಕು
ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಮನೆಗೆ ಬಂದವರೇ 2,000 ಬಾಡಿಗೆ ಮನೇಲಿ 3 ದುಡ್ದು ಇರ್ತಾರಷ್ಟೇ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.